ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್, ನೆನ್ನೆ ಮ್ಯಾಚ್ ಯಾರು ತಾನೇ ಮರೀತಾರೆ ಗುರು, ಆವೇಶ್ ಖಾನ್ ಅಂತ ಒಂದು ಸ್ಪೆಲ್ ಹಾಕಿದ್ದು. ಎಸ್ಪೆಷಲಿ ಲಾಸ್ಟ್ 2 ಓವರ್ ಏನು ಹಾಕಿದ್ರು ಅವ್ನ ಅಜ್ಜಿ ಎಲ್ಲ ಕಳೆದೋಗ್ಬಿಟ್ರು ನೋಡ್ಬಿಟ್ಟು. ಆಫ್ಟರ್ ದ ಮ್ಯಾಚ್ ಆವೇಶ್ ಖಾನ್ ಕೊಟ್ಟಿರೋಂಥ ಸ್ಟೇಟ್ಮೆಂಟು, ಮಿಚೆಲ್ ಸ್ಟಾರ್ಕ್ ರೇಂಜಿಗೆಲ್ಲ ಬೌಲಿಂಗ್ ಮಾಡ್ತಿರಲ್ಲ ಗುರು, ಏನು ಗುರು ನೀವು ಅಂತೆಲ್ಲ ಕೇಳಿದಾಗ ಅವ್ರು ಯಾರು ಕಾರ್ಗಳೆಲ್ಲ ಹಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ನೀವು ಹಂಗೆ ಮಾಡ್ತಿರಲ್ಲ ಡೆತ್ ಓವರ್ಸಲ್ಲಿ ಅಂತ ಹೇಳಿದಾಗ ಅವ್ರು ಕೊಟ್ಟಂಥ ಉತ್ತರ ಇದು: ಐ ಡೋಂಟ್ ವಾಂಟ್ ಟು ಬಿಕಮ್ ಮಿಚೆಲ್ ಸ್ಟಾರ್ಕ್, ಐ ವಾಂಟ್ ಟು ಬಿಕಮ್ ಎ ಗುಡ್ ಆವೇಶ್ ಖಾನ್. ಐ ವಾಂಟ್ ಟು ಬೋಲ್ ವಿತ್ ಕ್ಲಾರಿಟಿ ಆ್ಯಂಡ್ ಟೇಕ್ ಮೈ ಟೈಮ್, ವಾಂಟೆಡ್ ಟು ಎಕ್ಸಿಕ್ಯೂಟ್ ಮೈ ಯಾರ್ಕರ್ಸ್, ಐ ವಾಂಟೆಡ್ ಟು ಫೋಕಸ್ ಆನ್ ಮೈ ಎಕ್ಸಿಕ್ಯೂಷನ್. ಹೌದು, ಯಾರ್ಕರ್ಸ್ ಹಾಕ್ಬಿಟ್ಟು ಸಖತ್ತಾಗೇನೆ ಎಲ್ಲರನ್ನೂ ಬೆಂಡೈತಿದ್ದು ಬ್ಯಾಟರ್ಸ್ಗಳನ್ನ ಡೆತ್ತಲ್ಲಿ ಹಿಟ್ಟಾಡ್ಸ್ಬಿಟ್ರು ಗುರು. ಪಾಪ ಬ್ಯಾಟರ್ಸ್ ಕಡೆ ಕ್ಲೋಲೈಸ್ ಆಗೋಗ್ಬಿಟ್ರು. ಏನು ಗುರು ಹೊಡೆಯೋಕ್ಕೆ ಆಯ್ತಿವಲ್ಲ ಈ ಮನುಷ್ಯಂಗೆ, ಮುಂಚೆ ನಾಯಿ ಹೊಡ್ದಂಗೆ ಹೊಡಿತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ 2 ಓವರ್ ನಾಯಿ ಹೊಡ್ದಂಗೆ ಹೊಡ್ಸ್ಕೊಂಡಿದ್ರು, ಬಟ್ ಬಾಟಮಲ್ಲಿ 2 ಓವರು ಡೆತ್ತಲ್ಲಿ ಏನು ಮಾಡಿದ್ರು, ಯಾರು ಕೂಡ ಮುಟ್ಟಕ್ಕಾಗಲಿಲ್ಲ ಆವೇಶ್ ಖಾನ್ನ. ಆ ಥರ ಒಂದು ಸ್ಪೆಲ್ ಮಾಡಿದ್ದು. ಆ್ಯಂಡ್ ಅವ್ರು ಹೇಳಿದ್ರು ನಾನು ಆವೇಶ್ ಖಾನ್ ಆಗೋದಕ್ಕೆ ಇಷ್ಟಪಡ್ತೀನಿ, ಮಿಚೆಲ್ ಸ್ಟಾರ್ಕ್ ಆಗೋಕ್ಕೆ ಇಷ್ಟಪಡಲ್ಲ ಅಂತ. ಅಪ್ಡೇಟ್ ಬಟ್ಟು ಅಕಾರ್ಡಿಂಗ್ ಟು ಮಲ್ಟಿಪಲ್ ಸೋರ್ಸಸ್ ಆ್ಯಂಡ್ ರಿಪೋರ್ಟ್ಸು ಇವತ್ತು RCB 11 ಚೇಂಜಸ್ ಆಗಬಹುದು, ಆಲ್ಮೋಸ್ಟ್ ಚೇಂಜಸ್ ಆಗಬಹುದು ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಜೇಕೋಬ್ ಬೆಥಲ್ನ ಆಡಿಸುವಂಥ ಸಾಧ್ಯತೆ RCB ಇದೆ. ಆ ನಂಬರ್ 4 ಅಥವಾ 5th ಸ್ಲಾಟಲ್ಲಿ ಏನಿದೆ, ನಂಬರ್ 4th ಸ್ಲಾಟಲ್ಲಿ ಜೇಕೋಬ್ ಬೆಥಲ್ ಲೆಫ್ಟ್ ಹ್ಯಾಂಡರ್ ಬರುವಂಥ ಸಾಧ್ಯತೆ. ಆಲ್ಮೋಸ್ಟ್ RCB ಟಾಪ್ ಆರ್ಡರ್ನ ತೊಗೊಂಡು ನೋಡ್ಕೊಂಡು DDPನ ಬಿಡ್ತು ಅಂದರೆ ಎಲ್ಲ ರೈಟ್ ಹ್ಯಾಂಡರ್ಸನ್ನೇ ತುಂಬಿಕೊಂಡಿದ್ದಾರೆ. ಸೊ ಇಲ್ಲಿ ಇವ್ರು ಆಡ್ತು ಅಂದರೆ ಸ್ಟೆಬಿಲಿಟಿನೂ ಕೂಡ ತೊಗೊಂಡ್ಬರ್ತಾರೆ. ಒಟ್ಟಲ್ಲಿ ಲಿವಿಂಗ್ಸ್ಟನ್ ಅಷ್ಟು ಏನು ವಲ್ನರಬಲ್ ಆಗಿ ಏನಿಲ್ಲ, ಇವರು ಹೊಡೆದ್ರೆ ಹೊಡಿತಾರೆ, ಬಿಟ್ಟರೆ ಬಿಟ್ಬಿಡ್ತಾರೆ, ಇಲ್ಲ ಅನ್ನೋ ಥರ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪನಾದ್ರು ಕಾಂಟ್ರಿಬ್ಯೂಟ್ ಮಾಡೋಂಥ ಅಬಿಲಿಟಿ ಜೇಕೋಬ್ ಬೆಥಲ್ಗೆ ಇದೆ. ಬಟ್ ಲಿವಿಂಗ್ಸ್ಟೋನು ಮ್ಯಾಕ್ಸ್ವೆಲ್ ಯಾವ ಥರ ವಿಕೆಟ್ನ ಕೈ ಚೆಲ್ತಿದ್ರೋ ಆ ಥರ ವಿಕೆಟ್ನ ಕೈ ಚೆಲ್ತಾ ಇದ್ದಾರೆ. ಸೊ ಇವಾಗ ಅನಿವಾರ್ಯತೆ ಇದೆ ಚೇಂಜ್ ಮಾಡಬೇಕಾಗಿರುವಂಥದ್ದು. ಸೊ ಆಗುತ್ತೆ ಅಂತ ಹೋಪ್ಫುಲಿ ಅನ್ಕೊಂಡಿದ್ದೀನಿ ಚೇಂಜಸ್ಸು. ಅಪ್ಡೇಟ್ ನಂಬರ್ 3, ಇಂಡಿಯಾದ ಅಸಿಸ್ಟೆಂಟ್ ಕೋಚ್ ಆಗಿದ್ದಂತಹ ಅಭಿಷೇಕ್ ನಾಯರ್ ಅವರು ಇವಾಗ ಈಚೆ ಕಡೆ ಬಂದಿದ್ದಾರೆ. BCCIನಿಂದ ಈಚೆ ಕಡೆ ಕಾಂಟ್ರಾಕ್ಟ್ ಬಿಟ್ಬಿಟ್ಟು ಈಚೆ ಕಡೆ ಬೇಡ ಅಮ್ಮ ಅಸಿಸ್ಟೆಂಟ್ ಕೋಚು ಬೇಡ, ಬದನೇಕಾಯಿ ಬೇಡ, ಈಚೆ ಹೋಗಮ್ಮ ನೀನು ಅಂತ BCCI ಅವ್ರು ಕಳಿಸ್ತಾ ಇದ್ದಂಗೆ ಈ ಕಡೆಯಿಂದ ಮತ್ತೆ KKRಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಗಂಭೀರ್ ಅಣ್ಣ ಅವರಿಂದ ಅವರು ಅಲ್ಲಿ ಎಂಟ್ರಿ ಕೊಟ್ಟಿದ್ರು. KKRಯಿಂದನೇ ಒಂಥರ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಅಲ್ಲಿ ಇನ್ಹೆರಿಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇವಾಗ ಅಲ್ಲಿ ಕಿತ್ತಾಕಿರೋದನ್ನ ಮತ್ತೆ ಇವಾಗ KKRಗೆ ಬಂದು ಸೇರ್ಕೊಂಡಿದ್ರು. ನಿಮಗೆ ಗೊತ್ತಿರೋ ಹಾಗೇನೆ BCCIನ ಕೋಚಿಂಗ್ ಸ್ಟಾಫ್ ಎಲ್ಲ ಏನಿರ್ತಾರೆ, ಮೈನ್ ಕೋಚ್ ಆಗಿರಲಿ, ಸಪೋರ್ಟ್ ಸ್ಟಾಫ್ ಆಗಿರಲಿ, ಸೊ ಅವರೆಲ್ಲ ಸಪೋರ್ಟ್ ಸ್ಟಾಫ್ ಅಂತ ಅಂದರೆ ಈ ಅಸಿಸ್ಟೆಂಟ್ ಕೋಚು, ಆ ಕೋಚ್, ಬೌಲಿಂಗ್ ಕೋಚು, ಸೊ ಅವರೆಲ್ಲ ಎಲ್ಲೂ ಕೂಡ ಇಲ್ಲಿ ಇನ್ವಾಲ್ವ್ ಆಗೋವಾಗಿ ಇಲ್ಲ IPL ಅಲ್ಲಿ. ಸೊ ಅಲ್ಲಿ ಈಚೆ ಕಡೆ ಕಿತ್ತಾಕಿರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಅಷ್ಟೇ. ಇವಾಗ ಅಪ್ಡೇಟ್ ನಂಬರ್ 4, ನೆನ್ನೆ ಶುಭ್ಮನ್ ಗಿಲ್ ಅವರು ಟೀಮ್ ಗೆದ್ದಿರ್ಬೋದು ಗುಜರಾತ್ ಟೈಟನ್ಸ್ ಅವರು, ಬಟ್ ಆದರೆ ಅವರಿಗೆ ಸ್ಲೋವರ್ ಓವರ್ ರೇಟ್ನ ದಂಡ ಅಂತೂ ಬಿದ್ದಿದೆ. ಫಸ್ಟ್ ಟೈಮ್ ಇವ್ರದ್ದು ಅಫೆನ್ಸ್ ಆಗಿದೆ ಅಂದರೆ ಟೀಮ್ದು 12 ಲಕ್ಷ ಫೈನ್ ಆಗಿ ಶುಭ್ಮನ್ ಗಿಲ್ಗೆ ಏರಲಾಗಿದೆ. ಆಲ್ಮೋಸ್ಟ್ 10ಕ್ಕೆ 10 ಟೀಮ್ ಏನಿದೆ, ಸೊ 10ಕ್ಕೆ 10 ಟೀಮು ಕೂಡ ನನ್ನ ಪ್ರಕಾರ ಬಿದ್ದೇ ಬೀಳುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ 12 ಲಕ್ಷ ಫೈನ್ ಅನ್ನೋದು. ಸೊ ಫಸ್ಟ್ ಟೈಮ್ ಅಫೆನ್ಸನ್ನು ಓಕೆ, ಸೆಕೆಂಡ್ ಟೈಮ್ ಅಫೆನ್ಸನ್ನು ಕೂಡ ಕೆಲವೊಂದು ಟೀಮ್ ಆಲ್ರೆಡಿ ಮಾಡಿದ್ದಾವೆ. ಸೊ ಥರ್ಡ್ ಅಫೆನ್ಸಿನ ಯಾವ ಟೀಮನ್ನು ಕೂಡ ಆಗಿಲ್ಲ. ಸೊ ಥರ್ಡ್ ಅಫೆನ್ಸ್ ಆಯಿತು ಅಂದರೆ ಏನಾದ್ರು ಡಿಮೆರಿಟ್ ಪಾಯಿಂಟ್ ಏನಾದ್ರು ಆಗ್ತಾರ ಅಂತ ಗೊತ್ತಿಲ್ಲ ನನಗೆ. ಸೊ ಕಾದು ನೋಡಬೇಕು. ಒಟ್ಟಲ್ಲಿ ಇವ್ರ ಟೀಮ್ದು ಗುಜರಾತ್ ಟೈಟನ್ಸ್ದು ಫಸ್ಟ್ ಅಫೆನ್ಸ್ ಅಂತೂ ಆಗಿದೆ. ಈಗ ಅಪ್ಡೇಟ್ ನಂಬರ್ 5, ನೆನ್ನೆ KL ರಾಹುಲ್ ಅವರು ಒಂಥರ ರೋಸ್ಟ್ ಮಾಡಿದ್ರು ಅಂತ ಹೇಳಬೇಕು ಡೆಲ್ಲಿ ಕ್ಯಾಪಿಟಲ್ಸ್ನ ಕೆವಿನ್ ಪೀಟರ್ಸನ್ ಅವರಿಗೆ. ಸೊ ಒಂಥರ ಇನ್ನು ಫನಿ ವೇಯಲ್ಲಿ ರೋಸ್ಟ್ ಮಾಡಿದರೆ. ಸೊ ಇಲ್ಲಿ ಕೆವಿನ್ ಪೀಟರ್ಸನ್ಗೆ ಒಂದು ಕ್ವಶನ್ ಬರುತ್ತೆ, ವಾಟ್ ಇಸ್ ಅ ಮೆಂಟರ್ ಅಂತ. ಅವ್ರ ಮೆಂಟರೇ ಅಲ್ವಾ ಇವಾಗ ಆಗಿರೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಮೆಂಟರ್ ಈ ಮೆಂಟರ್ ಅನ್ನೋವಂಥದ್ದು ಯಾವಾಗಲೂ ಕೂಡ ಒಂದು ಯಕ್ಷ ಪ್ರಶ್ನೆ. ಅವ್ರೇನು ಕೋಚ್ ಅಥವಾ ಏನು ಮಾಡ್ತಾರೆ, ಏನು ಮೆಂಟರ್ಶಿಪ್ ಮಾಡ್ತಾರೆ, ಇನ್ನು ಹೇಳ್ಕೊಂಡು ಕೊಡ್ತಾರೆ ಹೆಂಗೆ ಆಡಬೇಕು, ಏನು ಕತೆ ಅದು ಇದು ಅಂತ. ಒಟ್ಟಲ್ಲಿ ಕೋಚ್ ಅನ್ನೋದ್ರಲ್ಲಿ ಅರ್ಥ ಇದೆ, ಮೆಂಟರ್ ಅನ್ನೋದ್ರಲ್ಲಿ ಏನು ಅರ್ಥ ಅನ್ನೋದ್ರೆ ಪರ್ಟಿಕ್ಯುಲರಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ KL ರಾಹುಲ್ ಕೂಡ ಅದೇ ಕ್ವಶನ್ ಬರುತ್ತೆ, ವಾಟ್ಸ್ ಈಸ್ ರೋಲ್. ಇಲ್ಲಿ ಕೆವಿನ್ ಪೀಟರ್ಸನ್ದು ರೋಲ್ ಏನೋ ಗುರು ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಕ್ವಶನ್ ಕೇಳಿದಾಗ ಅವ್ರು ಹೇಳಿದರೆ, ಕೆವಿನ್ ಪೀಟರ್ಸನ್ದು ಏನು ರೋಲು ಅಂತಂದರೆ, ಮೆಂಟರ್ದು ಏನು ರೋಲು ಅಂತಂದರೆ ಮಿಡ್ ಸೀಸನಲ್ಲಿ ಮಾಲ್ಡೀವ್ಸ್ಗೆ ಟ್ರಾವೆಲ್ ಮಾಡ್ತಾರಲ್ಲ, ಸೊ ಇದು ಅವ್ರದ್ದು ರೋಲು ಅಂತ ಹೇಳಿದರೆ. ಮಿಡ್ ಸೀಸನಲ್ಲಿ ಮಾಲ್ಡೀವ್ಸ್ಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಅವರು. ಸೊ ಅಂಥ ರೋಲ್ನ ಇಟ್ಕೊಂಡಿದ್ದಾರೆ ಅವರು. ಅಂದರೆ ಏನು ಕೆಲಸ ಇಲ್ಲ ಕೀಳಾಕಲ್ಲಿ ಅಂತ KL ರಾಹುಲ್ ಅವರು ಕೆವಿನ್ ಪೀಟರ್ಸನ್ಗೆ ಹೇಳಿದ್ದಾರೆ. ಒಟ್ಟಲ್ಲಿ KPಗೆ ಏನು ಕೀಳಕ್ಕೆ ಕೆಲಸ ಇಲ್ಲ, ಅಂದರೆ ಆಕ್ಷನ್ ಟೈಮಲ್ಲಿ ಕೆಲಸ ಇತ್ತೇನೋ, ಬಟ್ ಇವಾಗ ಏನೋ ಅಲ್ಲಿ ಕೀಳಕ್ಕೆ ಕೆಲಸ ಇಲ್ಲ ಅಂತ ಹೇಳಿದ್ರು ಮಗ. ಇದಿಷ್ಟು ಆಗಿತ್ತು ಮಗ ಡೌ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್. ಬಾ.